ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು, ಅಯ್ಯೋ ದೇವರೇ, ನನ್ನ ಮಗಳನ್ನ ಯಾವ ರೀತಿ ಕಾಪಾಡ್ಕೊಳ್ಳಿ, ಅವಳನ್ನ ಉಳ್ಸೋಕ್ಕೆ 45 ಲಕ್ಷ ದುಡ್ಡು ಬೇಕಂತೆ. ನಾನು ಎಲ್ಲಿಂದ ತರಲಿ? ಮೈ ಮೇಲಿರೋ ಒಡವೆ ಮಾಡಿದರೂ ಸಹ 5 ಲಕ್ಷ ದುಡ್ಡು ಸಿಗಲ್ಲ. ಅಂಥದ್ರಲ್ಲಿ 45 ಲಕ್ಷ ಯಾವ ರೀತಿ ಹೊಂದಿಸ್ಲಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಹಾಸ್ಪಿಟ್ಲಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಜ್ಯೋತಿಕಾ ಬರ್ತಾಳೆ. ತುಂಬ ಖುಷಿಯಿಂದ ಬಂದುಬಿಟ್ಟು ಶಾರದಾ ಅಂತ ಅಂದಾಗ ಅವಳಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಜೊತೆಗೆ ಕೋಪನೂ ಬರ್ತಾ ಇರಬೇಕಾದ್ರೆ ಏನಕ್ಕೆ ಬಂದಿದ್ದೀರಾ ಅಂತ ಅಂದಾಗ, ನಾನು ನೀನು ನೋಡೋಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಜ್ಯೋತಿಕಾ ಅವರೇ ಬಂದು ನನಗೆ ಇರಿಟೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನಿನಗೆ ಇರಿಟೇಟ್ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಚಿಕ್ಕ ಮಗಳು ಅಲ್ವಾ, ಈ ವಯಸ್ಸಿಗೆ ಇಂಥ ದೊಡ್ಡ ಕಾಯಿಲೆ ಅವಳಿಗೆ ಬರಬಾರ್ದಿತ್ತು ಅಂತ ಹೇಳ್ತಾ ಇದ್ರೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ನನಗೂ ಸಹ ಮಾನವೀಯತೆ ಇದೆ, ಏನೇ ಆದರೂ ಸಹ ಮನುಷ್ಯ ಅಂತ ಅಂದಮೇಲೆ ಸಹಾಯ ಮಾಡಬೇಕಲ್ವಾ. ಕಷ್ಟ ಕಾಲದಲ್ಲಿದ್ದವರಿಗೆ ಸಹಾಯ ಮಾಡಲಿಲ್ಲ ಅಂತ ಅಂದರೆ ಮನುಷ್ಯನಿಗೆ ಬೆಲೆನೇ ಇರಲ್ಲ ಅಂತ ಅಂದಾಗ, ಏನು ಹೇಳ್ತಿದ್ದೀರಾ ಜ್ಯೋತಿಕಾ ಅವರೇ ಅಂತ ಶಾರದಾ ಕಣ್ಣೀರು ಹಾಕೊಂಡು ಕೇಳ್ತಿರ್ಬೇಕಾದ್ರೆ, ಇರು ಒಂದು ನಿಮಿಷ ಅಂತ ಅಂದ್ಬಿಟ್ಟು ಚೆಕ್ನ ತೊಗೊಬರ್ತಾ ಇರ್ತಾಳೆ. ನೋಡಿ ಶಾರದಾ, ಇದರಲ್ಲಿ 50 ಲಕ್ಷ ಬರ್ತಿದ್ದೀನಿ, 45 ಲಕ್ಷನ ನೀನು ಹಾಸ್ಪಿಟ್ಲಿಗೆ ಕಟ್ಟು, ಇನ್ನು 5 ಲಕ್ಷ ನಿನ್ನ ಮಗಳು ಟ್ರೀಟ್ಮೆಂಟಿಗೆ ಬರೀ, ನಿನ್ನ ಮಗಳನ್ನ ಒಟ್ಟಾರೆ ಹುಷಾರು ಮಾಡ್ಕೋ, ನನಗೂ ಸಹ ಕೆಟ್ಟವ್ರನ್ನ ಕ್ಷಮಿಸಿ ಹಾಗೆ ಅವರಿಗೆ ಒಳ್ಳೇದು ಮಾಡೋ ಗುಣನೂ ಸಹ ನನಗಿದೆ ಅಂತ ಅಂದಾಗ, ಈ ಕಡೆ ಶಾರದಾನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕನ ಕೈ ಹಿಡ್ಕೊಂಡು, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕೈನ ಕಿತ್ಕೊಬಿಡ್ತಾಳೆ. ಚೇ ಈ ರೀತಿ ಎಲ್ಲ ಆಡಬೇಡ, ನಾನು ಫ್ರೀ ಸರ್ವಿಸ್ ಕೊಡ್ತಿಲ್ಲ, ಇದ್ರ ಬದಲಾಗಿ ನೀನು ನನಗೇನು ಕೊಡಬೇಕು ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಬೇಕು ಜ್ಯೋತಿಕಾ ಅವರೇ, ನನ್ನ ಪ್ರಾಣ ಬೇಕಾ? ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಅಂದಾಗ, ನಿನ್ನ ಪ್ರಾಣ ತಗೊಂಡು ನಾನೇನು ಮಾಡಲಿ, ನನಗೆ ನನ್ನ ಸಿದ್ದು ಬೇಕು ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡು, ಈ ಮದುವೆನ ಹೇಗಿದ್ರೂ ಸಹ ನೀನು ಒಪ್ಕೊಂಡಿಲ್ಲ, ಸಿದ್ದು ನಿನಗೆ ಬೇಕಾಗಿಲ್ಲ, ಇದು ಡೈವರ್ಸ್ ಪೇಪರು, ಈ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಪರ್ಮನೆಂಟಾಗಿ ಸಿದ್ದುನ ನಿನ್ನಿಂದ ದೂರ ಮಾಡಿಕೊಡು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಶಾಕ್ ಆಗಿ ಜೋಮುಖನ ನೋಡ್ತಾರೆ. ಹಾಗೆ ಈ ಮದುವೆಯನ್ನು ಬಂದ ಯಾಕೆ, ಈ ತಾಳಿನೂ ನಿನಗೂ ಬೇಡ ಅಲ್ವಾ, ಒಂದೇ ಒಂದು ಸಿಗ್ನೇಚರ್ ಹಾಕ್ಕೊಂಡು ನಿನ್ನ ಮಗಳನ್ನ ಉಳಿಸ್ಬಿಡು ತಗೋ ಅಂತ ಈ ಕಡೆ ಡೈವರ್ಸ್ ಪೇಪರ್ ಕೊಡ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದು ಬಂದು ಅಲ್ಲಿ ನಿಂತ್ಕೊಬಿಡ್ತಾನೆ. ಹಾಗೆ ತಗೋ ಈ ಡೈವರ್ಸ್ ಪೇಪರ್ನ, ಇದಕ್ಕೆ ಸೈನ್ ಮಾಡು ಅಂತ ಅಂದಾಗ ಡೈವರ್ಸ್ ಪೇಪರ್ನ ತೊಗೊಂಡು ತುಂಬ ಟೆನ್ಷನಿಂದ ಕಣ್ಣೀರು ಹಾಕ್ಕೊಂಡು ನೋಡ್ತಿರ್ಬೇಕಾದ್ರೆ ಜ್ಯೋತಿಕಾ ಬಂದು ಪೆನ್ ಕೊಡ್ತಾಳೆ. ಇನ್ನೇನು ಸೈನ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಸಿದ್ದು ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಏನು ಮಾಡ್ತಿದ್ದೆ, ಇನ್ನೂ ಏನಕ್ಕೆ ಯೋಚನೆ ಮಾಡ್ತಿದ್ದೆ ಶಾರದಾ, ನಿನ್ನ ಮಗಳ ಸ್ಥಿತಿನ ನೆನ್ಪು ಮಾಡ್ಕೋ, ಬೇಗ ಸೈನ್ ಮಾಡು ಅಂತ ಜ್ಯೋತಿಕಾ ಆಫರ್ ಕೊಡ್ತಾ ಇರ್ತಾಳೆ. ಹಾಗೆ ಶಾರದಾ ಅವಳ ಮಾತನ್ನ ಕೇಳ್ಕೊಂಡು ದೀಪನ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದುನು ಸಹ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಕಾಲ ಮಿಂಚೋಗಿದೆ, ದಯವಿಟ್ಟು ತಡ ಮಾಡಿದರೆ ನಿನ್ನ ಮಗಳು ಶವನ ತಗೊಂಡು ಹೋಗ್ಬೇಕಾಗುತ್ತೆ, ಬೇಗ ಸೈನ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಿನ್ನ ಮಗಳು ನಿನಗೆ ಬೇಕು ಅಂತಂದರೆ ನಿನಗೆ ದುಡ್ಡು ಬೇಕು, ನಾನು ದುಡ್ಡು ಕೊಡ್ತಾ ಇದ್ದೀನಲ್ವಾ ಸಿದ್ದುನ, ಸೊ ನನಗೆ ನೀನು ದಾನ ಮಾಡಿಕೊಡ್ಬೇಕು ಅಂತ ಅಂದಾಗ ಕಣ್ಣೀರು ಹಾಕೊಂಡು ಕಷ್ಟಪಟ್ಟು ಡೈವರ್ಸ್ ಪೇಪರ್ಗೆ ಸಹಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಬೇಗ ಸಹಿ ಮಾಡು ಅಂತ ಅನ್ಬೇಕಾದ್ರೆ, ಇಲ್ಲ ಅದು ತಪ್ಪಾಗುತ್ತೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಯಾವುದು ತಪ್ಪಾಗುತ್ತೆ ಶಾರದಾ, ಯಾವುದೋ ತಪ್ಪಾಗಲ್ಲ, ದುಡ್ಡಿಲ್ದಲೆ ನಿನ್ನ ಮಗಳನ್ನ ಸಾಯಿಸ್ತಿದ್ದೆಯಲ್ಲ ಅದು ತಪ್ಪಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಏನಾಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಅವಳಿಗೋಸ್ಕರ ಜೀವನ ಬೀರಕ್ಕೆ ರೆಡಿ ಆಗಿದೆಯಾ ಅಂತ ಅಂದಮೇಲೆ ಸಿದ್ದುನ ಬಿಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, 45 ಲಕ್ಷನ ಯಾರು ಕೊಡ್ತಾರೆ ಹೇಳು, ಅಂಥದ್ರಲ್ಲಿ ನಾನು ನಿನಗೆ ಆಫರ್ ಕೊಟ್ಟಿದ್ದೀನಿ, ತಾತ ಅಂತೂ ಖಂಡಿತ ಕೊಡಲ್ಲ, ನಿನ್ನ ಮಗಳನ್ನ ನೀನು ಉಳಿಸ್ಕೊಳ್ಳೋಕ್ಕೆ ಒಳ್ಳೆ ಆಫರ್ ಅಲ್ವಾ ಅಂತ ಅಂದಾಗ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ನೋಡಿ ಶಾರದಾ ಅವರೇ, ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಒಂದು ಚೂರಾದರೂ ಕಿಂಚಿತ್ತಾದರೂ ರೆಸ್ಪೆಕ್ಟ್ ಗೌರವ ಅಂತ ಇದ್ದರೆ ಖಂಡಿತ ನೀವು ಈ ಡಿಸಿಷನ್ನ ಒಪ್ಕೊಳ್ಳಲ್ಲ, ನನಗೆ ನಂಬಿಕೆ ಇದೆ, ಐ ಟ್ರಸ್ಟ್ ಯು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ದಲೆ ಏನು ಮಾಡೋಕ್ಕಾಗದಲ್ಲೇ ಸೈನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೇನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಕು, ಅವಾಗ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಕಷ್ಟ ಆಗಲಿ ಸುಖ ಆಗಲಿ ನಾನು ನಿಮ್ಮ ಜೊತೆ ಬಂದಿದ್ದೀನಿ, ನೀವು ಸಹ ನನ್ನ ಜೊತೆ ಇರಲೇಬೇಕು ಅಂತ ಸಿದ್ದು ಪ್ರಾಮಿಸ್ ಮಾಡ್ಕೊಂಡಿದ್ದು. ಹಾಗೆ ಯಾರ್ಯಾರು ಅವಳ ಪರ ಮಾತಾಡ್ತಿದ್ರು ಅವರೆಲ್ಲ ಮನೆಯಿಂದ ಆಚೆ ಹೋಗಬೇಕು ಅಂತ ತಾತ ಹೇಳಿದ್ದು, ಪ್ರತಿಯೊಂದನ್ನು ನೆನ್ಪು ಮಾಡಿಕೊಂಡು ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ದಿಪ್ಪು ನನ್ನ ಮಗಳು ನನ್ನ ಪ್ರಾಣ ಇದ್ದಂಗೆ, ಖಂಡಿತ ಅವಳಿಗೆ ಏನಾಗ್ದಂಗೆ ಕಾಪಾಡ್ತೀನಿ ಅಂತ ಸಿದ್ದು ಮಾತು ಕೊಟ್ಟಿದ್ದು. ಹಾಗೆ ಅನಸೂಯೆ ಹೇಳಿದ್ದು, ನಿನಗೆ ಗೊತ್ತಾ ಸಿದ್ಧಾರ್ಥ ಅವರು ನಿನ್ನ ಮಗಳನ್ನ ಉಳ್ಸೋಕ್ಕೋಸ್ಕರ ಆಗಲೂ ರಾತ್ರಿ ಕಷ್ಟಪಡ್ತಿದ್ದಾರೆ, ನಿನಗೆ ಈ ವಿಷಯ ಗೊತ್ತಾದರೆ ಎಲ್ಲಿ ನೋವು ಮಾಡ್ಕೋತೀಯ ಅಂತ ತುಂಬ ಚಿಂತೆ ಮಾಡ್ಕೊಂಡು ಈ ವಿಷಯನ ನಿನಗೆ ಹೇಳಿಲ್ಲ, ಅದು ನಿನಗೆ ಗೊತ್ತಾ ಅಂತ ಹೇಳಿದ್ದು. ಹಾಗೆ ನೋಡಿ ಶಾರದಾ ಅವರೇ, ದೀಪುಗೆ ನಾವೆಲ್ಲ ಇದ್ದೀವಿ, ಖಂಡಿತ ನಾವೆಲ್ಲ ಸೇರಿ ದೀಪನ ಉಳಿಸ್ಕೊಳ್ಳೋಣ ಅಂತ ಮಾತು ಕೊಟ್ಟಿದ್ದು. ಜೊತೆಗೆ ಅವನು ಕಂಪನಿ ಶೇರಲ್ಲೂ ಸಹ ಈ ಕಡೆ ವರ್ಕರ್ಸ್ಗೆ ಕೊಟ್ಟಾಗ ದುಡ್ಡು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು ಶಾರದಾ ಅವರೇ, ಆದರೆ ನಂಬಿಕೆನ ಸಂಪಾದನೆ ಮಾಡೋಕ್ಕಾಗಲ್ಲ, ಇಷ್ಟು ಜನ ನಂಬಿಕೆನ ವಿಶ್ವಾಸನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ತುಂಬ ಕಣ್ಣೀರು ಹಾಕೊಂಡು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ದನ್ನು ಗೀಜ ಹಾಕ್ಬಿಟ್ಟು ಆ ಪೇಪರ್ನ ಹಾರಿತಾ ಇರಬೇಕಾದ್ರೆ ಸಿದ್ದು ಮಾತ್ರ ಸಿಕ್ಕಾಬಟ್ಟೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಆದರೆ ಜ್ಯೋತಿಕನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಡೈವರ್ಸ್ ಪೇಪರ್ನೆಲ್ಲ ಹರಿದ್ಬಿಟ್ಟು ಅವಳ ಮುಖದ ಮೇಲೆ ಬಿಸಾಕ್ದಾಗ, ಶಾರದಾ ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ದೀನಿ ಅಂತ ಅಂದಾಗ, ಹೌದು ನನಗೆ ತಲೆ ಕೆಟ್ಟಿದೆ, ಆದರೆ ನೀವು ನನ್ನ ತಲೆ ಕೆಡಿಸ್ತಾ ಇದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ.
ಹಾಗೆ ನಿನಗೆ ಎಷ್ಟೇ ಕೊಬ್ಬು ಅಂತ ಕೇಳ್ತಿರ್ಬೇಕಾದ್ರೆ ದುಡ್ಡಿದೆ ಅಂತ ಏನು ಬೇಕಾದರೂ ಮಾಡ್ಬೋದಾ, ಯಾವ ಸಂಬಂಧನ ಬೇಕಾದರೂ ಮುರಿಬೋದಾ ಅಂತ ಬೈತಾ ಇರ್ತಾಳೆ. ಹಾಗೆ ಯಾರು ಮನಸ್ಸು ಬೇಕಾದರೂ ನೋಯಿಸ್ಬೋದಾ, ನೀವು ಕೊಟ್ಟಿರೋ ದುಡ್ಡಿಂದ ಏನು ಬೇಕಾದರೂ ಕೊಂಡ್ಕೋಬೋದು, ಆದರೆ ಈ ತಾಳಿನ ಯಾವತ್ತೂ ಸಹ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿದ್ಧಾರ್ಥ್ ಅವ್ರಿಗೆ ಬೆಲೆ ಕಟ್ತಾ ಇದೆಯಾ, ಸಿದ್ಧಾರ್ಥ್ ಅವ್ರಿಗೆ ಬೆಲೆ ಕೊಟ್ಟು ಇದನ್ನು ಕಿತ್ಕೋತಿದ್ಯಾ ಅಂತ ಅಂದಾಗ, ನಾನು ಕಿತ್ಕೋತಿಲ್ಲ ಕಣೆ, ಕೊಂಡ್ಕೋತಾ ಇದ್ದೀನಿ, ಆದರೆ ನೀನೇ ನನ್ನಿಂದ ಕಿತ್ಕೊಂಡಿದ್ದು ಅಂತ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಕಿತ್ಕೊಳ್ಳೋಕ್ಕಾಗಲಿ ಕತ್ಕೊಳ್ಳೋಕ್ಕಾಗಲಿ ಅದೇನು ವಸ್ತುನ ಸಿದ್ಧಾರ್ಥ್ ಅವ್ರಿಗೆ ನನ್ನ ಮನಸ್ಸಲ್ಲಿ ಗುಡಿನೇ ಕಟ್ಟಿದ್ದೀನಿ, ಹಾಗೆ ಬೆಟ್ಟದಷ್ಟು ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ, ಇದಕ್ಕೆ ಎದುರ್ಕೊಬಿಟ್ಟು ನಾನೇನಾದರೂ ಸೈನ್ ಮಾಡಿದರೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಏನರ್ಥ ಅಂತ ಬೈತಿರ್ಬೇಕಾದ್ರೆ ಸಿದ್ಧಕ್ಕೆ ತುಂಬ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಕೋಪ ಮಾಡಿಕೊಂಡು, ನೋಡು ಜ್ಯೋತಿಕಾ, ಅವರು ಆಟ ಸಾಮಾನು ಆಡೋ ವಸ್ತುನೂ ಅಲ್ಲ, ಹಾಗೆ ಸಂತೆ ಸಿಗೋ ವಸ್ತುನೂ ಅಲ್ಲ, ಸಿದ್ಧಾರ್ಥ್ ಸರ್ ಒಂದು ಒಳ್ಳೆ ಮನುಷ್ಯ, ಅವ್ರಿಗೆ ಬೆಲೆ ಕಟ್ಟೋಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಅಂತಿರ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದ್ಸಲ ಈ ರೀತಿ ಎಲ್ಲ ಯೋಚನೆ ಮಾಡಿಕೊಂಡು ನನ್ನ ಕಣ್ಮುಂದೆ ಬಂದೆ ನಿಂತ್ಕೊಂಡ್ರೆ ಅದು ಸರಿ ಇರಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ, ಶಾರದಾ ಮಗಳು ನೋಡಿದರೆ ಸಾವಿನ ಹಾಸಿಗೆ ಮೇಲೆ ಮಲಗಿದ್ದಾಳೆ, ಆದರೂ ಸಹ ನಿನ್ನ ಕೊಬ್ಬು ಇನ್ನೂ ಕರಗಿಲ್ಲ ಅಲ್ವಾ, ನೋಡು ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ ಅಂತ ಹೇಳ್ತಿದ್ರೆ ಶಾರದಾ ಕಣ್ಣೀರಾಗ್ತಿರ್ತಾಳೆ. ಸಿದ್ಧನು ಸಹ ಅವಳ ಮಾತನ್ನ ಕೇಳ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ದೂರ ನೋಡ್ತಾ ಇರ್ತಾನೆ. ಶಾರದನು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಆ ದೇವರಂತ ಒಬ್ಬ ಇದ್ದಾನಲ್ವ, ಅವನು ಖಂಡಿತ ನನ್ನ ಮಗಳನ್ನ ಕಾಪಾಡ್ತಾನೆ ಅಂತ ಅಂದಾಗ, ಈಗೇನೋ ಮರಿತಾ ಇದೆಯಾ, ಆದರೆ ಆಪ್ರೇಷನ್ಗೆ ದುಡ್ಡು ಬೇಕಲ್ಲ, ಅದೇನು ಮಾಡ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಶಾರದಾ, ಮತ್ತೆ ನಿನಗೆ ಇನ್ನೊಂದು ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ, ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ, ನನ್ನ ಡೀಲ್ಗೆ ಏನಾದರೂ ನಿನಗೆ ಒಪ್ಪಿಗೆ ಇದ್ದರೆ ನಾಳೆ ಮತ್ತೆ ಸೈನ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಲ್ಲ ಅಂತಂದರೆ ಹಾಸ್ಪಿಟ್ಲಿಂದ ನಿನ್ನ ಮಗಳು ಹೆಣ ಎತ್ಕೊಂಡು ಹೋಗೋಕ್ಕೆ ರೆಡಿಯಾಗಿರು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಕೋಪ ಬರ್ತಿರುತ್ತೆ, ಜೊತೆಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಸಿದ್ದುಗೂ ಸಹ ತುಂಬ ಶಾಕ್ ಆಗಿ ಜ್ಯೋತಿಕಾ ಮುಖನ ನೋಡ್ತಾ ಇದ್ರೆ ಕೇರ್ ಮಾಡಿದರೆ ಜ್ಯೋತಿಕಾ ತನ್ನ ಪಾಡಿ ತಾನು ಚೆಕ್ ತಗೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ ನೋಡ್ಬಿಟ್ಟು, ಶಾರದವ್ರು ಇಂಥ ಪರಿಸ್ಥಿತಿಲಿ ಸಹ ನನ್ನನ್ನು ಬಿಟ್ಕೊಡ್ಲಿಲ್ವಲ್ಲ, ಇಷ್ಟಾದರೂ ನನ್ನ ಮೇಲೆ ಪ್ರೀತಿ ಇದೆಯಲ್ಲ, ಥ್ಯಾಂಕ್ಸ್ ದೇವ್ರೆ ಅಂತ ಹೇಳ್ಕೊತಾ ಇರ್ತಾನೆ. ಕಡೆ ಮನೆಗೆ ಬಂದು ಜ್ಯೋತಿಕಾ ಬೆಳಗಾದ್ಮೇಲೆ ಸಿದ್ದು ಮತ್ತು ಶಾರದಾ ಇನ್ನೂ ಫೋನ್ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಏನಾಯ್ತು ಇವಳಿಗೆ ಬಾಲ ಸುಟ್ಟು ಬೆಕ್ಕನ ಥರ ಓಡಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು, ಗೋಲ್ಡಿ ಏನಾಯ್ತು ನೀನು ಯಾಕೆ ಹಿಂಗೆ ಓಡಾಡ್ತಿದ್ಯಾ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಏನಾಯ್ತು ನಿನ್ನ ಮುಖ ನೋಡು ಬೂದ್ಗುಂಬಳಕಾಯಿ ಥರ ಓದಿದೆ, ಏನಾಯ್ತು ಹೇಳು ಅಂತಂದಾಗ, ಗ್ರಾನಿ ಸುಮ್ಮನೆ ಇದ್ಬಿಡಿ, ಮೊದಲೇ ನಾನು ಟೆನ್ಷನಲ್ಲಿ ಇದ್ದೀನಿ, ನನಗೆ ತಲೆ ಕೆಡಿಸ್ಬೇಡಿ ಅಂತ ಪಾರಿಜಾತನ ಹತ್ರ ಬೈತಾ ಇರ್ತಾಳೆ. ನೀವು ಬೇರೆ ಬೂದ್ಗುಂಬಳಕಾಯಿ ಅದು ಇದು ಅಂತ ಬೇರೆ ಹೇಳ್ತೀರಾ ಅಂತ ಅಂದಾಗ, ಏನಾಯ್ತು ಗೋಲ್ಡಿ, ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತೀಯಾ, ಏನಾಯ್ತು ಅಂತ ಹೇಳು ಅಂತ ಕೇಳ್ತಾ ಇರ್ತಾಳೆ. ಏನು ಗ್ರಾನಿ ಫೋನ್ ಬರುತ್ತೆ ಅಂತ ಆಗ್ಲಿಂದ ಕಾಯ್ತಾ ಇದ್ದೀನಿ, ಒಂದು ಫೋನು ಬಂದಿಲ್ಲ ಅಂತ ಅಂದಾಗ, ಯಾರ್ದು ಫೋನು ಅಂತ ಇಂಪಾರ್ಟೆಂಟ್ ಯಾರು ಮಾಡಬೇಕಿತ್ತು ಅಂತ ಅಂದಾಗ ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಯಾಕೆ ನಿನಗೆ ಮಾಡ್ತಾಳೆ ಅಂತ ಅಂದಾಗ, ಹೌದು ಹಾಸ್ಪಿಟ್ಲಿಗೆ ಹೋದಾಗ ನೆನ್ನೆ ಏನಾಯಿತು ಗೊತ್ತಾ ಗ್ರಾನಿ, ಇದು ಡೈವರ್ಸ್ ಪೇಪರು, ಇದನ್ನು ತೊಗೊಂಡು 45 ಲಕ್ಷಕ್ಕೆ ನಿನಗೆ ಕೊಡ್ತಾ ಇದ್ದೀನಿ, ಜೊತೆಗೆ 50 ಲಕ್ಷ ಕೊಡ್ತೀನಿ, 45 ಲಕ್ಷ ಟ್ರೀಟ್ಮೆಂಟಿಗೆ 5 ಲಕ್ಷ ನಿನ್ನ ಮಗಳಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ, ಸಿದ್ದುನ ನನಗೆ ಬಿಟ್ಕೊಡು ಅಂತ ನಾನೊಂದು ಆಫರ್ ಕೊಟ್ಟೆ, ಆದರೆ ಅವಳು ಡೈವರ್ಸ್ ಪೇಪರ್ನೆಲ್ಲ ಅರ್ಧ ಹಾಕಿದ್ಲು, ಬೆಳಗ್ಗೆವರೆಗೂ ಆಫರ್ ಕೊಡ್ತೀನಿ, ಕಾಲ್ ಮಾಡು ಅಂತ ಹೇಳಿದ್ದೆ, ಶಾರದಾ ಒಂದು ಸಿಗ್ನೇಚರ್ ಹಾಕಿದರೆ ನನ್ನ ಸಿದ್ದು ನನಗೆ ಸಿಗ್ತಾನೆ, ಹಾಗೆ ಇಲ್ಲಿಂದ ಅವಳನ್ನ ತೊಲಗಿಸ್ಬೋದು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಅದೇ ಹೇಳ್ತೀಯ ಗೋಲ್ಡಿ ಅಂತ ಅನ್ಬೇಕಾದ್ರೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ, ಖಂಡಿತ ಅವಳ ಮಗಳಿಗೋಸ್ಕರ ಒಪ್ಕೋತಾಳೆ, ಆಗ ಸಿದ್ದುನ ಬಿಟ್ಟೋಗ್ತಾಳೆ, ನಮಗೆ ಯಾವುದು ತೊಂದರೆ ಇರಲ್ಲ ಅಂತ ಪಾರಿಜಾತನ ಹತ್ರ ಖುಷಿಯಿಂದ ಜೊತೆಗೆ ಹೇಳ್ತಿರ್ಬೇಕಾದ್ರೆ, ಖಂಡಿತ ಆ ರೀತಿ ಮಾಡಲ್ಲ ಅಂತ ಅನ್ಸುತ್ತೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಸಿದ್ದುನಂತ ಒಳ್ಳೆ ಗಂಡನ ಬಿಟ್ಟು ಅವಳು ಹೋಗಲ್ಲ ಅಂತ ಅಂದಾಗ, ಇಲ್ಲ ಸಿದ್ದುಗೇನು ಇಂಪಾರ್ಟೆಂಟ್ ಅವಳ ಮಗಳು, ಖಂಡಿತ ಬೇಕಾದ್ರೆ ಅವಳ ಮಗಳಿಗೋಸ್ಕರ ಈ ರೀತಿ ಮಾಡ್ತಾಳೆ ಅಂತ ಜೋ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ದೀಪಕ ಹಾಸ್ಪಿಟ್ಲಲ್ಲಿ ಇಡ್ಲಿ ಸಾಂಬಾರು ತಿನ್ನಿಸ್ತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ಸಾಕು ಅಂತ ಅನ್ಬೇಕಾದ್ರೆ, ಯಾಕೆ ಬಂಗಾರ ಅಂದಾಗ, ನೀರು ಕುಡಿದು ಮಲ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಯಾಕಪ್ಪ ಇಷ್ಟು ಬೇಗ ತಿಂಡಿ ಬೇಡ ಅಂತಂದಿಲ್ಲ, ಯಾಕೆ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ತಿಂಡಿ ಏನೂ ತಿನ್ನೋಗ್ತಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಅಮ್ಮ ಇಲ್ಲಿ ನೋವಾಗ್ತಿದೆ ಅಂತ ಎದೆ ಹಿಡ್ಕೊಂಡು ದೀಪು ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದೀಪುನ ಶಾರದಾ ಸಮಾಧಾನ ಮಾಡಿಬಿಟ್ಟು ಎದೆನ ನೀವ್ತಾ ಇರಬೇಕಾದ್ರೆ, ಡಾಕ್ಟ್ರು ಬರ್ತಾರೆ ಹುಷಾರಾಗಿರ್ತೀಯ, ಟೆನ್ಷನ್ ತೊಗೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಡಾಕ್ಟ್ರು ಬಂದುಬಿಟ್ಟು, ಅವರಿ ದೀಪು ಪುಟ್ಟ ಹೇಗಿದೆ ಅಂತಂದಾಗ, ಐ ಆಮ್ ಫೈನ್ ಅಂತ ಅನ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಯಾಕೋ ಪೇಯ್ನ್ ಅಂತ ಹೇಳ್ತಾ ಇದ್ಲು, ಇಲ್ಲಿ ಎದೆ ನೋವು ಅಂತ ಅಂದಾಗ, ಹೌದಾ ಎಲ್ಲಿ ಪುಟ್ಟ ಅಂತ ಮತ್ತೆ ಚೆಕಪ್ ಮಾಡಿಬಿಟ್ಟು ಸಿಸ್ಟರ್ಗೆ ಹೇಳ್ತಾ ಇರ್ತಾರೆ ಇಂಜೆಕ್ಷನ್ ರೆಡಿ ಮಾಡಿ ಅಂತ. ಅವರು ಇಂಜೆಕ್ಷನ್ ಕೊಟ್ಟಾಗ ಈ ಕಡೆ ಅಮ್ಮ ಅಂತ ದೀಪು ಅಳ್ತಾ ಇರ್ತಾಳೆ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಶಾರದನ ಕಣ್ಣಲ್ಲೂ ಸಹ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಚೆಕಪ್ ಎಲ್ಲ ಮಾಡಿಬಿಟ್ಟು, ಸಿದ್ಧಾರ್ಥ ಅವರೇ ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಬನ್ನಿ ಅಂತ ಅಂದಾಗ ಸಿದ್ದು ಹೊರಗಡೆ ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಜ್ಯೋತಿಕಾ ತುಂಬ ಒಪ್ಪಿಟ್ಕೊಂಡು ಪಾರಿಜಾತನ ಹತ್ರ ಹೇಳ್ತಾ ಇರ್ತಾಳೆ, ಖಂಡಿತ ಅವಳಿಗೆ 45 ಲಕ್ಷ ದುಡ್ಡನ್ನ ಅರೇಂಜ್ ಮಾಡೋಕ್ಕಾಗಲ್ಲ, ತನ್ನ ಮಗಳು ಪ್ರಾಣ ಉಳಿಸೋಕ್ಕೋಸ್ಕರ ಈ ಜ್ಯೋತಿಕಾ ಕಾಲನ್ನ ಹಿಡ್ದೇ ಇಡ್ತಾಳೆ. ಜ್ಯೋತಿಕಾ ನೀನೇನು ಹೇಳಿದ್ರು ಮಾಡ್ತೀನಿ, ದಯವಿಟ್ಟು ನನಗೆ 45 ಲಕ್ಷ ದುಡ್ಡು ಕೊಡು ಅಂತ ಬೇಡ್ತಾಳೆ. ಆ ರೀತಿ ಪರಿಸ್ಥಿತಿಗೆ ಬಂದೇ ಬರ್ತಾಳೆ ನೋಡು ಅಂತ ಅಂದಾಗ, ಸೂಪರ್ ಐಡಿಯಾ ಮಾಡಿದೀಯಾ, ಆ ಶಾರದಾ ನಿನ್ನ ಕಾಲಿಗೆ ಬಿದ್ದು ಬೇಡಬೇಕು, ಸೂಪರ್ ಐಡಿಯಾ ಅಂದರೆ ಸೂಪರ್ ಐಡಿಯಾ, ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಅವಳಿಗೆ ಇಂಥದ್ದಾಗಲೇಬೇಕು ಅಂತ ಪಾರಿಜಾತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು, ಅವಳು ಹಸುಗೂಸಿರ್ಬೇಕಾದ್ರೆ ಮನೆಯಿಂದ ಶಾಶ್ವತ ಹೋಗ್ಲಿ ಅಂತ ನಾನು ತೊಲಗಿಸ್ದೆ, ಆದರೆ ಮತ್ತೆ
ಮತ್ತೆ ಮನೆಗೆ ವಾಪಸ್ ಬಂದ್ಲು ಅಂತ ಅಂದಾಗ ಆಗಿರೋ ಪ್ರಾಬ್ಲಮ್ಮು ಅದೆಲ್ಲ ಗ್ರಾನಿ. ಆದರೆ ಶಾರದಾ ಏನಕ್ಕೆ ಇನ್ನೂ ಕಾಲ್ ಮಾಡಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಖಂಡಿತ ಮಾಡೇ ಮಾಡ್ತಾಳೆ, ನೀನು ತಲೆ ಕೆಡಿಸ್ಕೋಬೇಡ, ಅವಳು ದುಡ್ಡು ಎಲ್ಲಿಂದ ತತ್ತಾಳೆ ನೋಡು ಬೇಕಾದ್ರೆ ಅಂತ ಅಂದಾಗ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಅವಳೇನಾದರೂ ಫೋನ್ ಮಾಡಲಿಲ್ಲ ಅಂತ ಅಂದರೆ ನಾನೇ ಹಾಸ್ಪಿಟಲ್ಗೆ ಹೋಗ್ತೀನಿ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಡಾಕ್ಟರು ಸಿದ್ಧನ ಹೊರಗಡೆ ಕರ್ಕೊಬಂದ್ಬಿಟ್ಟು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿದ್ಧಾರ್ಥ ಅವರೇ, ಇಲ್ಲಿವರೆಗೂ ನಾನು ಮಾಡಿದ್ದೀನಿ, ಈಗ ದುಡ್ಡು ಕಟ್ಟಲಿಲ್ಲ ಅಂತ ಅಂದರೆ ಟ್ರೀಟ್ಮೆಂಟ್ನ ಇಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ಅಂತ ಅಂದಾಗ ಸಿದ್ದುಗೂ ಶಾರದನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ನಾನು ಕೂಡ ಮ್ಯಾನೇಜ್ ಮಾಡಿದ್ದೀನಿ, ಮ್ಯಾನೇಜ್ಮೆಂಟ್ನ ಹೋಪ್ನ ನಾವು ಕಳ್ಕೊಳ್ಳೋಕ್ಕಾಗಲ್ಲ, ಅವ್ರು ಹೇಳಿದ ರೂಲ್ಸ್ನ ಫಾಲೋ ಮಾಡಬೇಕು, ಇಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ದಯವಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಸಂಜೆವರೆಗೂ ಟೈಮ್ ಕೊಡಿ, ಖಂಡಿತ ನಾನು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದಾಗ ಸಿದ್ದುನು ಸಹ ಸಂಜೆವರೆಗೂ ಟೈಮ್ ಕೊಡಿ ಸರ್, ಅಡ್ಜಸ್ಟ್ ಮಾಡ್ತೀವಿ ಅಂತ ಅಂದಾಗ ಸರಿ ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ, ಸಂಜೆ ಒಳಗೆ ಅಡ್ಜಸ್ಟ್ ಮಾಡಿ ಅಂತ ಹೋದಾಗ ಶಾರದಾ ಡಾಕ್ಟರ್ ಹತ್ರ ಕೈ ಮುಗಿತಾ ಇರ್ತಾಳೆ. ಈ ಡಾಕ್ಟರ್ ಮತ್ತೆ ಹೇಳ್ತಾ ಇರ್ತಾರೆ, ಆದಷ್ಟು ಬೇಗ ಅಡ್ಜಸ್ಟ್ ಮಾಡಿ, ದೀಪು ಹೆಲ್ತ್ ಹಾಳಾಗ್ತಿದೆ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕಣ್ಣೀರು ಆಗ್ತಿರ್ಬೇಕಾದ್ರೆ ಅನಸೂಯ ಸಮಾಧಾನ ಮಾಡ್ತಿದ್ರೆ, ಅಮ್ಮ ನಾನು ಏನು ಅನ್ಯಾಯ ಮಾಡಿದ್ದೆ, ಆ ಪುಟ್ಟ ಹುಡುಗಿ ಏನು ಅನ್ಯಾಯ ಮಾಡಿದ್ಲು ಅಂತ ದೇವರು ನನ್ನ ಮಗಳಿಗೆ ಇಂಥ ಕಷ್ಟ ಕೊಟ್ಟಿದ್ದೇನೆ ಅಮ್ಮ, ಅವಳು ಏನಾದರೂ ಬದುಕಲಿಲ್ಲ ಅಂತ ಅಂದರೆ ಖಂಡಿತ ನಾನು ಉಸಿರನ್ನ ಹಿಡ್ಕೊಂಡು ಸತ್ತೆ ಹೋಗ್ಬಿಡ್ತೀನಿ ಬಿಗಿ ಹಿಡ್ಕೊಂಡು ಅಂತ ಅಂದಾಗ ಬಿಡ್ತು ಅಂತ ಅನ್ನು ಏನು ಅಂತ ಮಾತಾಡ್ತಿದ್ಯಾ, ದೇವರು ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ, ನಮ್ಮನ್ನು ಕೈ ಬಿಡಲ್ಲ, ಸಮಾಧಾನ ಮಾಡ್ಕೊಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೌದು ದೇವ್ರಿದ್ದಾನಲ್ವಮ್ಮ, ನನ್ನ ಮಗಳನ್ನ ಉಳಿಸ್ಕೊಡು ಅಂತ ದೇವ್ರ ಹತ್ರನೇ ಹೋಗಿ ನಾನು ಕೇಳ್ಕೊತೀನಿ, ಅವ್ನು ಉಳಿಸ್ಕೊಳ್ಳೋವರೆಗೂ ನಾನು ಅಲ್ಲಿಂದ ಬರಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಟೆನ್ಷನಿಂದ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಸಿದ್ದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ದೇವಸ್ಥಾನ ಹತ್ರ ಹೋಗ್ತಿದ್ದೀನಿ, ಇಷ್ಟೆಲ್ಲ ಪರೀಕ್ಷೆನ ನನ್ನ ಮಗಳಿಗೆ ಯಾಕೆ ಕೊಟ್ಟಿದ್ಯಾ ದೇವ್ರೆ ಅಂತ ಕೇಳಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೇವ್ರೆ ನಿನಗೇನಾದರೂ ಪ್ರಾಣ ಬೇಕು ಅಂತಂದರೆ ನನ್ನ ಪ್ರಾಣ ತಗೊಂಡು ನನ್ನ ಮಗು ಪ್ರಾಣ ಉಳಿಸು ಅಂತ ಬೇಡಕ್ಕೆ ಹೋಗ್ತಿದ್ದೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾರದವ್ರೆ ನಿಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅಣ್ಣ ನೀನು ದಯವಿಟ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊ, ನಾನು ಅದಕ್ಕೆ ಜೊತೆ ಹೋಗ್ತೀನಿ ಅಂತ ಆರ್ತಿನೂ ಸಹ ಹೋಗ್ತಾ ಇದ್ರೆ ಸಿದ್ದು ಯಾರ್ಯಾರು ಫ್ರೆಂಡ್ಸಿಗೆ ಕಾಲ್ ಮಾಡಿಕೊಂಡು ದುಡ್ಡಿನ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.